ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 15ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಹಿಂದಿನ ಸಂಚಿಕೆಯವರೆಗೂ ನಾವು ಸಂಸಾರ ಹೇಯ ಸ್ಥಳದ ವಚನಗಳನ್ನ ಕುರಿತು ಚಿಂತನೆಯನ್ನ ಮಾಡಿದ್ವಿ. 69ನೇ ವಚನದವರೆಗೂ. ಸಂಸಾರ ಹೇಯ ಸ್ಥಳ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅವಗುಣಗಳನ್ನ ಹೇಗೆ ಗುರ್ತಿಸಿಕೊಳ್ಳುವುದು ಅಂತಕ್ಕಂಥದ್ದು ಮೊದಲ ಹೆಜ್ಜೆ. ಆದ್ರೆ ನಂತರದ ಹೆಜ್ಜೆ ಏನು ಅಂತಂದ್ರೆ ಆ ಅವಗುಣಗಳಿಂದ ನಾನು ವಿಮುಖನಾಗಬೇಕು ಅಂತಕ್ಕಂಥ ಒಂದು ಹಂಬಲ. ಈ ಎರಡು ರೀತಿಯಲ್ಲಿ ಅಲ್ಲಿ ಬರ್ತಾ ಇದೆ. ಮೊದಲು ಹಂಬಲ, ಒಂದು ನಮ್ಮಲ್ಲಿರ್ತಕ್ಕಂಥ ಏನು ಅವಗುಣಗಳಿದ್ದಾವೆ ಅವೆಲ್ಲವನ್ನ ನಾವು ಗುರ್ತಿಸಿಕೊಳ್ಳುವುದು ಒಂದನೇ ಹಂತ. ಎರಡನೇ ಹಂತದಲ್ಲಿ ಅವುಗಳಿಂದ ವಿಮುಖನಾಗ್ತಕ್ಕಂಥ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಅದು ಸಂಸಾರ ಹೇಯ ಸ್ಥಳದಲ್ಲಿ ಬರ್ತಾ ಇದೆ. ಹೀಗೆ ಸಂಸಾರ ಹೇಯ ಅಂತ ಅನಿಸಿದ ಒಬ್ಬ ಸಾಧಕ ಜೀವಿಗೆ ಮುಂದೆ ಬೇಕಾಗಿರ್ತಕ್ಕಂಥದ್ದು ಅರಿವಿನ ಬೆಳಕು, ದಾರಿಯನ್ನ ತೋರುವಂತ ಅರಿವಿನ ಬೆಳಕು. ಇದೇ ಗುರುವಿನ ಕರುಣೆಯ ಸ್ಥಳ. ಇದಕ್ಕೆ ಗುರುಕರುಣ ಸ್ಥಳ ಅಂತ ಕರೀತಾ ಇದ್ದಾರೆ. ಒಬ್ಬ ಸಾಧಕ ಜೀವಿ ಮಗು ಬೆಳೀತಾ ಬೆಳೀತಾ ಹೋದಂಗೆ ಒಂದೊಂದೇ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗುತ್ತಲ್ಲ, ಹಾಗೆ ಇಲ್ಲಿ ಸಾಧಕ ಜೀವಿ ತನ್ನ ಸಾಧನಾ ಪಥದಲ್ಲಿ ಈ ಹಂತಗಳನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಸಂಸಾರ ಹೇಯ ಅಥವಾ ನಿರಸನ, ಅದರಲ್ಲಿ ಆಸಕ್ತಿಯನ್ನ ಕಳೆದುಕೊಂಡ ಮೇಲೆ ಈಗ ಅರಿವಿನ ಬೆಳಕು ಬೇಕಾಗ್ತಾ ಇದೆ, ಯಾವ ದಾರಿಯಲ್ಲಿ ತಾನು ಸಾಗಬೇಕು ಅಂತ. ಅದೇ ಗುರುವಿನ ಕರುಣೆಯ ಸ್ಥಳ ಅಂತ, ಗುರುಕರುಣ ಸ್ಥಳ. ಇಲ್ಲಿ ಗುರು ಕರುಣ ಸ್ಥಳ ಅಂತಂದ್ರೆ, ಗುರು ಅಂತಂದ್ರೆ ಇಲ್ಲಿ ಬಸವ ಪಥದಲ್ಲಿ, ಬಸವಣ್ಣನವರ ಒಂದು ಧರ್ಮದಲ್ಲಿ ಇಲ್ಲಿ ಗುರು ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನಾಗಿ ತೆಗೆದುಕೊಂಡಿಲ್ಲ. ಇಲ್ಲಿ ಅದನ್ನ ತತ್ವವಾಗಿ ನಾವು ತೆಗೆದುಕೊಳ್ಬೇಕು. ಒಬ್ಬ ವ್ಯಕ್ತಿ ಗುರು ಆದ್ರೆ ಅಲ್ಲಿ ಸ್ಥಾವರವಾಗುತ್ತೆ. ಬಸವಣ್ಣನವರು ಯಾವುದನ್ನು ಕೂಡ ಇಲ್ಲಿ ಸ್ಥಾವರವಾಗಿ ಕೊಟ್ಟಿಲ್ಲ, ಎಲ್ಲವನ್ನೂ ಕೂಡ ಜಂಗಮವಾಗಿ ಕೊಟ್ಟಿದ್ದಾರೆ. ಬಸವಣ್ಣನವರಿಗೂ ಪೂರ್ವದಲ್ಲಿ ಇದ್ದಂತ ವಿಚಾರಗಳಲ್ಲಿ ಗುರು ಅಂತಕ್ಕಂಥ ವಿಚಾರ ಬಂದ್ರೆ ಅಲ್ಲಿ ಗುರು ಸ್ಥಾವರವಾಗಿತ್ತು. ಒಬ್ಬ ಗುರು ಸ್ಥಾವರ. ಸ್ಥಾವರ ಅಂತಂದ್ರೆ ಒಬ್ಬನೇ ಗುರು, ಅವನಿಗೆ ಬಂದಂತ ಭಕ್ತರು ಯಾವಾಗಲೂ ಭಕ್ತರೇ ಆಗಿರ್ತಾರೆ. ಲಿಂಗ ಅಂತಕ್ಕಂಥದ್ದು ಸ್ಥಾವರ, ಅಲ್ಲಿ ಜಂಗಮ ಅಂತಕ್ಕಂಥದ್ದು ಸ್ಥಾವರ. ಅಂದ್ರೆ ಒಬ್ಬ ವ್ಯಕ್ತಿ ಜಂಗಮ. ಇಲ್ಲಿ ಬಸವಣ್ಣನವರ ವಿಚಾರಕ್ಕೆ ಬಂದ್ರೆ ಏನಾಗುತ್ತೆ ಅಂದ್ರೆ, ಗುರು ಅಂತಕ್ಕಂಥದ್ದು ಜಂಗಮವೇ. ಜಂಗಮ ಅಂತಂದ್ರೆ ಏನು? ಪರಿವರ್ತನಾಶೀಲ. ಅಂದ್ರೆ ಒಂದೇ ಒಂದು ವಿಚಾರಕ್ಕೆ ಅಂಟುಕೊಂಡು ಕೂತ್ಕೊಳ್ಳುವಂಥದ್ದಲ್ಲ, ಇದು ಒಂದು ತತ್ವವಾಗಿ ಮಾರ್ಪಡ್ತಾ ಇದೆ. ಲಿಂಗ ಅಂತಂದ್ರೂ ಕೂಡ ತತ್ವವಾಗ್ತಾ ಇದೆ. ಜಂಗಮ ಅಂತ ಬರ್ತಕ್ಕಂಥ ವಿಚಾರವೂ ಕೂಡ ಇಲ್ಲಿ ತತ್ವವಾಗ್ತಾ ಇದೆ. ಹಾಗಾಗಿ ಗುರು, ಲಿಂಗ, ಜಂಗಮ ಎಲ್ಲವೂ ಕೂಡ ಇಲ್ಲಿ ತತ್ವ. ತತ್ವ ಅಂತಂದ್ರೆ ಏನು ಅಂತಂದ್ರೆ ಇವೆಲ್ಲವೂ ಕೂಡ ಪರಿವರ್ತನೆಯನ್ನ ಹೊಂದುತ್ತಾ ಹೋಗ್ತವೆ. ಹೇಗೆ ಅಂದ್ರೆ, ಒಬ್ಬ ಸಾಧಕ ಜೀವಿ ಹೇಗೆ ತನ್ನ ಜೀವನದಲ್ಲಿ ಸಾಧನೆಯನ್ನು ಅಳವಡಿಸ್ಕೊಳ್ತಾ ಹೋಗ್ತಾನೆ, ತನ್ನ ಪ್ರಜ್ಞಾಸ್ತರವನ್ನ ವಿಕಾಸ ಮಾಡಿಕೊಳ್ತಾ ಹೋಗ್ತಾನೆ, ವಿಸ್ತರಿಸಿಕೊಳ್ತಾ ಹೋಗ್ತಾನೆ, ಹಾಗೆ ಈ ಗುರು, ಲಿಂಗ, ಜಂಗಮ ಅಂತಕ್ಕಂಥ ತತ್ವಗಳು ಕೂಡ ವಿಕಾಸ ಹೊಂದುತ್ತಾ ಹೋಗ್ತವೆ. ಆ ನೆಲೆಯಲ್ಲಿ ಈ ಗುರುಕರಣ ಸ್ಥಳವನ್ನ ನಾವು ನೋಡ್ಬೇಕಾಗುತ್ತೆ. ಇಲ್ಲಿ ಗುರು ಅಂದ್ರೆ ಒಬ್ಬ ವ್ಯಕ್ತಿಯನ್ನಾಗಿ ನಾವು ತೆಗೆದುಕೊಳ್ಳದೆ ಅದನ್ನ ತತ್ವವನ್ನಾಗಿ ನಾವು ಅರಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇ ವಚನ, 70ನೇ ವಚನ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಒಂದು ಮಡಕೆಯನ್ನ ಮಾಡಬೇಕು ಅಂತಂದ್ರೆ ಕುಂಬಾರನಿಗೆ ಅಲ್ಲಿ ಮಣ್ಣು ಬೇಕಾಗ್ತಾ ಇದೆ. ಮಣ್ಣು ಇಲ್ಲಿ ಮಡಕೆಯನ್ನ ಮಾಡೋದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ರಾ ಮೆಟೀರಿಯಲ್, ಅಂದ್ರೆ ಮೂಲಭೂತವಾದಂತ ವಸ್ತು. ಆ ಮಣ್ಣು ಇಲ್ಲದೆ ಮಡಕೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗೆ ಹೇಳ್ತಾ ಇದ್ದಾರೆ, ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು. ತೊಡಿಗೆ ಅಂತಂದ್ರೆ ಆಭರಣಗಳು. ಆಭರಣಗಳನ್ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಬಂಗಾರ, ಹೊನ್ನು, ಚಿನ್ನ. ಆ ಚಿನ್ನ ಇಲ್ಲದೆ ಇಲ್ಲಿ ಆಭರಣವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಮೂಲಭೂತ ವಸ್ತುವೇ ಇಲ್ಲದೆ ಅಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ಹೇಳ್ತಾ ಇದ್ದಾರೆ, ಶಿವಪಥವರಿವಡೆ ಗುರುಪಥವೇ ಮೊದಲು ಅಂತ ಹೇಳ್ತಾ ಇದ್ದಾರೆ. ಶಿವಪಥ ಅಂತಂದ್ರೆ ಏನು ಅಂದ್ರೆ ಸತ್ಯದ ಪಥ. ಸತ್ಯದ ಪಥ, ಸತ್ಯ ಮಾರ್ಗದಲ್ಲಿ ನಡೀಬೇಕು ಅಂತಂದ್ರೆ ಮೊದಲು ನಮಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಗುರುಪಥ. ಗುರುಪಥ ಅಂತಂದ್ರೆ ಏನು ಅಂತಂದ್ರೆ ಅರಿವಿನ ಬೆಳಕು. ಈ ಅರಿವಿನ ಬೆಳಕು ನಮಗೆ ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಮುಂದಿನ ಸಾಲಿನಲ್ಲಿ ಹೇಳ್ತಾ ಇದ್ದಾರೆ, ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ಇಲ್ಲಿ ಶರಣರ ಸಂಘದಲ್ಲಿ ಇದ್ದಾಗ ನಾವು ಸಜ್ಜನರ, ಸದಾಚಾರಿಗಳ, ಅನುಭಾವಿಗಳ, ಜ್ಞಾನಿಗಳ ಒಡನಾಟದಲ್ಲಿ ಇದ್ದಾಗ ನಮಗೆ ಗುರುಪಥ ಸಿಗ್ತಾ ಇದೆ. ಗುರುಪಥ ಅಂತಂದ್ರೆ ಏನು? ಅರಿವಿನ ಬೆಳಕು. ಅರಿವಿನ ಬೆಳಕು ನಮಗೆ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಒಡನಾಟಗಳು ಯಾವಾಗಲೂ ಕೂಡ ಸಜ್ಜನರ ಜೊತೆ, ಸದ್ಭಾವಿಗಳ ಜೊತೆ, ಅನುಭಾವಿಗಳ ಜೊತೆ, ಜ್ಞಾನಿಗಳ ಜೊತೆ ಇದ್ದಾಗ ನಾವು
ಅಂಥ ಒಂದು ಪಥವನ್ನ ಅರಿವನ್ನ ನಾವು ಜಾಗೃತ ಮಾಡಿಕೊಳ್ಳಿಕ್ಕೆ ಆಗ್ತಾ ಇದೆ ಅಂತಕ್ಕಂಥದ್ದು. ಇಲ್ಲಿ ಗುರು ಅಂತ ಬಂದ ತಕ್ಷಣ ನಾವು ಒಬ್ಬ ವ್ಯಕ್ತಿಯನ್ನೇ ಗುರು ಅಂತೇಳಿ ಪರಿಗಣಿಸಬಹುದಾದರೂ ಕೂಡ ಅದು ಸತ್ಯ. ಅದರ ಜೊತೆಗೆ ಅರಿವನ್ನ ನಮ್ಮಲ್ಲಿ ಅರಿವಿನ ಪ್ರಜ್ಞೆಯನ್ನ ವಿಕಾಸಗೊಳಿಸುವ ಯಾವುದೇ ಒಂದು ಸನ್ನಿವೇಶ ಇರ್ಬೋದು, ಅದು ಕೂಡ ಗುರು. ಯಾಕೆಂದ್ರೆ ಇಲ್ಲಿ ಗುರು ಅಂತಕ್ಕಂಥ ವಿಚಾರವನ್ನ ತಾತ್ವಿಕವಾಗಿ ನೋಡ್ತಾ ಇರೋದ್ರಿಂದ ತತ್ವ ಯಾವ್ಯಾವ್ದ್ರಲ್ಲಿ ಬರುತ್ತೆ, ನಮ್ಮ ಅರಿವಿನ ಪ್ರಜ್ಞೆಯ ವಿಕಾಸವನ್ನ ಯಾವ್ಯಾವ್ದೆಲ್ಲ ಮಾಡುತ್ತೆ. ಒಂದು ಪ್ರಕೃತಿಯನ್ನ ನೋಡಿದಾಗ ನಮಗೆ ಅರಿವು ವಿಕಾಸ ಆಗ್ತಾ ಇದೆ. ಗುರು ಬಸವಣ್ಣನವರ ವಚನದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ವಚನಗಳಲ್ಲಿ. ಯಾಕೆ ಅಂತಂದ್ರೆ ಯಾವ ರೀತಿ ನಾವು ಇರಬೇಕು ಅಂತಕ್ಕಂಥದ್ದು ಇರುವೆಯನ್ನ ನೋಡಿ ಹೇಳ್ತಾರೆ, ನಾಯಿಯನ್ನ ನೋಡಿ ಹೇಳ್ತಾರೆ, ಕೋಳಿಯನ್ನ ನೋಡಿ ಹೇಳ್ತಾರೆ. ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ಮತ್ತೆ ಇಡೀ ಪ್ರಕೃತಿಯನ್ನ ನೋಡಿ ಅವರು ಎಲ್ಲವನ್ನ ಸಮರ್ಪಕವಾಗಿ ಅರಿವಿನ ವಿಕಾಸಕ್ಕೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಗುರು ಅಂತಂದ್ರೆ ಅದು ಒಂದು ತತ್ವ, ವ್ಯಕ್ತಿಯಲ್ಲ. ಮನುಷ್ಯರು ಕೂಡ ಗುರು ಆಗ್ಬೋದು, ಹಾಗೆ ಪ್ರಕೃತಿಯೂ ಕೂಡ ಒಂದು ಸನ್ನಿವೇಶವೂ ಕೂಡ, ಯಾವುದೋ ಒಂದು ಸನ್ನಿವೇಶ ನಡೀತಾ ಇದೆ, ಅದು ಕೂಡ ಅದರಿಂದ ನಾನು ಏನೋ ಒಂದು ನನ್ನ ಪ್ರಜ್ಞೆಯ ವಿಕಾಸ ಆಗ್ತಾ ಇದೆ ಅಂದ್ರೆ ಅದು ಕೂಡ ಗುರುವಿನ ಒಂದು ರೂಪದಲ್ಲಿ ನನಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದೆ. ಹೀಗೆ ನಮ್ಮನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ಇವೆಲ್ಲವೂ ಕೂಡ ಗುರು ಅಂತಕ್ಕಂಥ ಒಂದು ಸರ್ಕಲ್, ವೃತ್ತದೊಳಗಡೆ ಬರ್ತಾ ಇವೆ. ಹಾಗಾಗಿ ಇಲ್ಲಿ ಗುರುಪಥ, ಆ ಗುರುಪಥ ಅರಿವಾಗ್ಬೇಕು ಅಂತಂದ್ರೆ ನನಗೆ ಶರಣರ ಸಂಘವೇ ಮೊದಲು. ಶರಣರ ಸಂಘದಲ್ಲಿ ಇದ್ದಾಗ ಮಾತ್ರ ನಮಗೆ ಈ ಅರಿವಿನ ಪ್ರಜ್ಞೆ ಜಾಗೃತ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಮುಂದಿನ ವಚನ 71ನೇ ವಚನ. ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು, ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು, ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು, ಕೂಡಲ ಸಂಗಮ ದೇವಯ್ಯ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು ಅಂತಂದ್ರೆ ನಾವು ಈ ನಮ್ಮ ಜೊತೆಗಾರರನ್ನ, ಜೊತೆಯಲ್ಲಿರ್ತಕ್ಕಂಥ ಈ ಸಮಾಜದಲ್ಲಿ ಹಲವರನ್ನ ನೋಡಿ ಹಲವು ರೀತಿಯ ಒಂದು ವಿಚಾರಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ತೀವಿ ನಮ್ಮ ಜೀವನದಲ್ಲಿ. ಅದು ಬೇಕಿದೆಯೋ ಬೇಡವಾಗಿದೆಯೋ ಗೊತ್ತಿಲ್ಲ, ಯಾರೋ ಮಾಡ್ತಾರೆ ಅಂತ ನಾವು ಮಾಡ್ತೀವಿ, ಅದರ ಹಿನ್ನೆಲೆ ಮುನ್ನೆಲೆ ನಮ್ಗೇನು ಗೊತ್ತಿರೋದಿಲ್ಲ. ಅಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಸಲ್ಲವು. ಆ ಕಡೆ ಈ ಕಡೆ ನೋಡೋದು, ಅವ್ರು ಮಾಡ್ತಾ ಇದ್ದಾರೆ ಅಂತ ಅದನ್ನ ಮಾಡೋದು, ಇವ್ರು ಈ ಕಡೆ ಮಾಡ್ತಾ ಇದ್ದಾರೆ ಅಂತ ಈ ರೀತಿನೂ ಮಾಡೋದು. ನಮಗೆ ಒಂದು ಸ್ಪಷ್ಟತೆ ಇಲ್ಲ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ. ಅದನ್ನ ಹೇಳ್ತಾ ಇದ್ದಾರೆ. ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು ಸಲ್ಲವು. ತನು ಉದ್ದೇಶ ಅಂತಂದ್ರೆ ಈ ದೇಹವನ್ನ ಪೋಷಿಸಕ್ಕೋಸ್ಕರ ಹಲವಾರು ರೀತಿಯ ಒಂದು, ಈ ಕಡೆ ನೋಡ್ತಾರೆ ಏನೋ ಒಂದು ಮಾಡೋದು, ಪಕ್ಕದಲ್ಲಿ ನೋಡ್ತಾರೆ ಇನ್ನೊಬ್ರು ಇನ್ನೊಂದೇನೋ ಒಂದು ಮಾಡ್ತಾ ಇರ್ತಾರೆ, ಅದನ್ನ ಮಾಡೋದು. ಇಲ್ಲಿ ಒಂದು ದೃಢತೆ ಇಲ್ಲ ಅಂತ. ಮನ ಉದ್ದೇಶ, ಆಮೇಲೆ ಕೆಲವು ಧನ ಉದ್ದೇಶಕ್ಕೋಸ್ಕರ ಮಾಡ್ತಕ್ಕಂಥದ್ದು, ಧನ ಸಂಪಾದನೆಗೋಸ್ಕರ ಆ ಪೂಜೆ ಮಾಡ್ಬೇಕು, ಈ ವ್ರತ ಮಾಡ್ಬೇಕು, ವಿದ್ಯೆ ಬರ್ಬೇಕು ಅಂದ್ರೆ ಇನ್ಯಾವುದೋ ಪೂಜೆ ಮಾಡ್ಬೇಕು, ಬುದ್ಧಿ ಬರ್ಬೇಕು ಅಂದ್ರೆ ಇನ್ನೇನನ್ನೋ ಪೂಜೆ ಮಾಡ್ಬೇಕು, ನೇಮ ಮಾಡ್ಬೇಕು. ಈ ರೀತಿಯಾದಂಥ ಆಚರಣೆಗಳು ಆ ಕಡೆ ಈ ಕಡೆ ನೋಡಿ ಮಾಡ್ತಕ್ಕಂಥದ್ದು, ಸತ್ಯದ ಅರಿವಿಲ್ಲದೆ ಪ್ರಜ್ಞೆ ಇಲ್ಲದೆ ಮಾಡ್ತಕ್ಕಂಥ ಈ ವಿಚಾರಗಳು ಏನ್ ಹೇಳ್ತಾ ಇದ್ದಾರೆ, ಸಲ್ಲವು ಸಲ್ಲವು, ಇವು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು. ಇವೆಲ್ಲವೂ ಕೂಡ ಸಂಸಾರ ಹೇಯ ಸ್ಥಳದಲ್ಲಿ ನಮಗೆ ಗೊತ್ತಾಗಿದೆ. ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥ ವಿಚಾರಗಳು ಗೊತ್ತಾಗಿದೆಯಲ್ಲ, ಆ ನೆಲೆಯಲ್ಲಿ ಆ ಬೆಳಕಿನಲ್ಲಿ ನಾವು ಮುನ್ನಡೆಯಬೇಕಾಗತ್ತೆ. ಅಸತ್ಯದ ಬೆಳಕನ್ನ ನಾವು ಬಿಡ್ಬೇಕು, ಅಸತ್ಯದ ಒಂದು ಪ್ರಜ್ಞೆಯನ್ನ ನಾವು ಹಿಂದೆ ಹಾಕಿ ಸತ್ಯದ ಪ್ರಜ್ಞೆ ನಮಗೆ ಮುಂದಾಗಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹೇಳ್ತೀರಿ ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು ಸಲ್ಲವು. ನಮಗೆ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಶರಣರ ಸಂಘದಲ್ಲಿ ಇರಬೇಕು ಅಂತ. ಆ ಶರಣರ ಸಂಘದಲ್ಲಿ ನಮಗೆ ಒಳ್ಳೆಯ ವಿಚಾರಗಳು ಗೊತ್ತಾಗ್ತಾ ಇದೆ, ಅರಿವಿನ ಪ್ರಜ್ಞೆ ವಿಸ್ತಾರವಾಗ್ತಾ ಇದೆ. ಆ ವಿಸ್ತಾರವಾದ ಬೆಳಕಿನಲ್ಲಿ ನಾವು ನಡಿಬೇಕೇ ಹೊರತು ಅದಕ್ಕೆ ಮತ್ತೆ ಪ್ರಜ್ಞೆ ನಮ್ಮಲ್ಲಿ ಬಂದಿದ್ರೂ ಕೂಡ ಯಾವುದೋ ಕಾರಣಕ್ಕಾಗಿ ತನುವಿನ ಉದ್ದೇಶಕ್ಕೆ, ಮನದ ಉದ್ದೇಶಕ್ಕೆ, ಧನದ ಉದ್ದೇಶಕ್ಕೆ ನಾವು ಆ ಪಥವನ್ನ ಬಿಟ್ಟು, ಬೆಳಕಿನ ಪಥವನ್ನ ಬಿಟ್ಟು ಕತ್ತಲೆಯ ಪಥಕ್ಕೆ ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಅದು ಸಲ್ಲದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಪ್ರಜ್ಞೆ ಇದೆ, ಆ ಪ್ರಜ್ಞೆ ಇದ್ದಾಗ್ಯೂ ಕೂಡ ಮತ್ತೆ ವಾಪಸ್ ಹೋಗಿ ತನು ಉದ್ದೇಶಕ್ಕೆ, ಮನ ಉದ್ದೇಶಕ್ಕೆ, ಧನ ಉದ್ದೇಶಕ್ಕೆ ನಾನು ಮತ್ತೆ ಅಸತ್ಯದ ದಾರಿಯನ್ನು ಹಿಡಿತಕ್ಕಂಥದ್ದು ಸಲ್ಲವು ಸಲ್ಲವು. ಕೂಡಲ ಸಂಗಮ ದೇವ ಇವು ನಿಮ್ಮ ನಿಜದೊಳಗೆ ನಿಲ್ಲವು ನಿಲ್ಲವು. ಇವು ಸತ್ಯದ ಒಂದು ಪಥದಲ್ಲಿ ಇವು ಸಾಕ್ಷಾತ್ಕಾರ ಆಗೋದಿಲ್ಲ, ಇದು ಪ್ರಯೋಜನಕ್ಕೆ ಬರೋದಿಲ್ಲ, ಇದು ವ್ಯರ್ಥ ಒಂದು ಪ್ರಯತ್ನ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ವಿಚಾರ ಅಂತ ನನಗನ್ನಿಸ್ತಾ ಇದೆ. ಮುಂದಿನ ವಚನ. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ಜಂಗಮವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು, ತಲೆಯಿಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಹಿಂದೆ ಕೆಲವರು ಈ ವಚನಗಳನ್ನ ಅರ್ಥ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಗುರುವಚನವಲ್ಲದೆ ಲಿಂಗವೆಂದೆನಿಸದು ಅಂತಂದ್ರೆ
ಅದೇ ಸ್ಥಾವರವಾದವನ್ನ ಇಲ್ಲಿ ಪುಷ್ಟೀಕರಿಸಲಿಕ್ಕೆ ಹೋಗ್ತಾ ಇದ್ದಾರೆ ಕೆಲವು. ಅಂದ್ರೆ ಸ್ಥಾವರವಾದ ಅಂತಂದ್ರೆ ಒಬ್ಬ ವ್ಯಕ್ತಿ ಗುರು, ಅವನ ಮಾತನ್ನ ಮೀರಿ ನಡೀತಕ್ಕಂಥದ್ದು ಲಿಂಗ ಆಗೋದಿಲ್ಲ, ಜಂಗಮ ಆಗೋದಿಲ್ಲ, ಹಾಗೆ ನಿತ್ಯ ಅಂತ ಈ ರೀತಿ ಆಗೋದಿಲ್ಲ ಅಂತಕ್ಕಂಥದ್ದು. ಆದ್ರೆ ಇಲ್ಲೆಲ್ಲವೂ ಕೂಡ ಶರಣರ ವಚನಗಳಲ್ಲಿ ಬಸವಣ್ಣನವರ ವಚನಗಳಲ್ಲಿ ಇವೆಲ್ಲವೂ ಕೂಡ ಜಂಗಮಾತ್ಮಕವಾಗಿ ನಾವು ನೋಡ್ಬೇಕಾಗುತ್ತೆ. ಗುರುವಚನವಲ್ಲದೆ ಅಂತಂದ್ರೆ ಅರಿವಿನ ಪ್ರಜ್ಞೆಯ ಬೆಳಕಿಲ್ಲದೆ ನಡೀತಕ್ಕಂಥದ್ದು ಲಿಂಗವೆಂದೆನಿಸದು. ಗುರುವಚನವಲ್ಲದೆ ಅರಿವಿನ ಪ್ರಜ್ಞೆಯ ಇಲ್ಲದೆ, ಅರಿವಿನ ಪ್ರಜ್ಞೆ ಜಾಗೃತವಾಗದೆ ಅಥವಾ ಜಾಗೃತವಾದ್ರೂ ಆ ರೀತಿ ನಡೆಯದೆ ಇರ್ತಕ್ಕಂಥದ್ದು ಜಂಗಮವೆಂದೆನಿಸದು. ಹಾಗೆಯೇ ನಿತ್ಯವೆಂದೆನಿಸದು, ನೇಮವೆಂದೆನಿಸದು. ಅರಿವು ಇಲ್ಲೇ ಮಾಡ್ತಕ್ಕಂಥ ಈ ಎಲ್ಲವೂ ಕೂಡ ಲಿಂಗ, ಜಂಗಮ, ನಿತ್ಯ, ನೇಮ ಇವೆಲ್ಲ ಏನಿದಾವೆ, ಅರಿವು ಜಾಗೃತ ಆಗದೆ ಮಾಡ್ತಕ್ಕಂಥ ಇವೆಲ್ಲವೂ ಕೂಡ ನಿರರ್ಥಕ ಅಂತ ಹೇಳ್ತಾ ಇದ್ದಾರೆ. ತಲೆ ಇಲ್ಲದ ಅಟ್ಟೆಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಮೆಚ್ಚುವನೆ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಿದೆ. ಯಾವುದೇ ಕ್ರಿಯೆಯನ್ನ ನಾವು ಮಾಡಬೇಕಾದ್ರೆ ಅಲ್ಲಿ ಅರಿವಿನ ಬೆಳಕು ಇರಬೇಕು. ಆ ಅರಿವಿನ ಬೆಳಕು ಹೇಗೆ ಬರುತ್ತೆ ಅಂತಂದ್ರೆ ಸಜ್ಜನರ, ಸದ್ಭಾವಿಗಳ, ಸದ್ಗುಣಿಗಳ, ಶರಣರ ಅನುಭಾವಿಗಳ ಒಡನಾಟದಿಂದ, ಜ್ಞಾನಿಗಳ ಒಡನಾಟದಿಂದ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿದು. ಅದನ್ನ ಒಂದ್ಸಾರಿ ನಮ್ಮಲ್ಲಿ ಆ ಪ್ರಜ್ಞೆ ಬಂದ ಮೇಲೆ, ವಿಕಾಸಗೊಂಡ ಮೇಲೆ, ಆ ಪ್ರಜ್ಞೆಯನ್ನ ಮೀರಿ ತನುವಿನ ಉದ್ದೇಶಕ್ಕೆ, ಮನದ ಉದ್ದೇಶಕ್ಕೆ, ಮತ್ತೆ ಧನದ ಉದ್ದೇಶಕ್ಕೆ ನಾನು ಹಿಮ್ಮುಖವಾಗಿ ಚಲನೆಯನ್ನ ಮಾಡ್ತೀನಿ ಅಂತಂದ್ರೆ ಅದನ್ನ ಗುರು ಬಸವಣ್ಣನವರು ಕರಿತಾ ಇದ್ದಾರೆ, ಇದು ಸಲ್ಲದು, ಇದರಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ನೀನು ನಿಶ್ಚಿತ ಗುರಿಯನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನ ಗುರು ಬಸವಣ್ಣನವರು ಈ ವಚನಗಳಲ್ಲಿ ಹೇಳ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ತಮ್ಮ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ವಿಚಾರವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋ ಮೂಲಕ ಇದಕ್ಕೆ ಒಂದು ಮುಕ್ತ ಚಿಂತನೆಗೆ ಅವಕಾಶವನ್ನ ಕಲ್ಪಿಸಬಹುದು. ಆಮೇಲೆ ಇಲ್ಲಿ ಗುರುವಚನವಲ್ಲದೆ ಅಂತಂದ್ರೆ ಇಲ್ಲಿ ನಮಗೆ ಗುರುವಚನ ಯಾವ್ದಾಗ್ತಾ ಇದೆ ಅಂತಂದ್ರೆ ಗುರು ಬಸವಣ್ಣನವರ ಈ ವಚನಗಳೇ ಸಾಕ್ಷಿ ಆಗ್ತಾ ಇದೆ. ಇವುಗಳನ್ನ ನಾವು ಆಧಾರವಾಗಿ ಇಟ್ಕೊಂಡು ನಾವು ಮುನ್ನಡಿಬೇಕಾಗ್ತಾ ಇದೆ. ಹಾಗಾಗಿ ನಮಗೆ ಮತ್ತೆ ಇಂದಿನ ಕೆಲವರು ಗುರುಗಳು ವಿಚಾರವನ್ನ ಸರಿಯಾಗಿ ತಿಳಿಸಬಹುದು, ತಿಳಿಸದೇನೂ ಇರಬಹುದು. ಹಾಗಾಗಿ ನಮಗೆ ಅರಿವಿನ ಪ್ರಜ್ಞೆಯ ವಿಕಾಸಕ್ಕೆ ಯಾವುದು ಮೂಲ ಆಗುತ್ತೆ ಅಂತಂದ್ರೆ ಬಸವಣ್ಣನವರ ವಚನಗಳು ಮಾತ್ರ ಸಾಕ್ಷಿಯಾಗಿ, ಶರಣರ ವಚನಗಳು ಮಾತ್ರ ಸಾಕ್ಷಿಯಾಗಿ ನಿಲ್ತಾ ಇದ್ದಾವೆ. ಅವು ನಮ್ಮ ಪ್ರಜ್ಞೆಯನ್ನ ವಿಕಾಸ ಮಾಡಲಿಕ್ಕೆ ದಾರಿಯನ್ನ ತೋರಿಸ್ತವೆ. ಈ ಹಿನ್ನೆಲೆಯಲ್ಲಿ ನಾವು ವಚನಗಳನ್ನ ಸರಿಯಾಗಿ ಓದಿ ಸರಿಯಾದ ರೀತಿಯಲ್ಲಿ ಅರ್ಥವನ್ನ ಮಾಡ್ಕೊಳ್ಬೇಕಾಗುತ್ತೆ. ಗುರು ಅಂತಂದ್ರೆ ನಾವು ಸ್ಥಾವರವಾಗಿ ನೋಡುವುದು ಬೇಡ. ಅಂದ್ರೆ ಮಠದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಗುರು ಅಂತಕ್ಕಂಥ ಒಂದು ವಿಚಾರವನ್ನೇ ನಾವು ತಲೆಯಲ್ಲಿ ತುಂಬ್ಕೋಬಾರ್ದು. ಗುರುವನ್ನ ತಾತ್ವಿಕವಾಗಿ ನೋಡೋಣ. ತಾತ್ವಿಕವಾಗಿ ಅಂತಂದ್ರೆ ಗುರು ಯಾವುದೇ ಒಂದು ಸನ್ನಿವೇಶವೂ ಕೂಡ ಗುರು ಆಗುತ್ತೆ. ಯಾವ ಪ್ರಕೃತಿಯ ಒಂದು ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಗುರು ಆಗ್ತಾ ಇದೆ. ಇಡೀ ಪ್ರಕೃತಿಯೇ ಗುರು ಆಗ್ತಾ ಇದೆ. ಸೂರ್ಯ, ಚಂದ್ರ, ತಿರುಗುವ ನಕ್ಷತ್ರ ಇವೆಲ್ಲವೂ ಕೂಡ ನಮಗೆ ಗುರು ಆಗ್ತಾ ಇದೆ. ಹಾಗೆ ಒಬ್ಬ ವ್ಯಕ್ತಿಯೂ ಕೂಡ ಗುರು ಆಗ್ತಾ ಇದ್ದಾನೆ. ಅದನ್ನ ತಳ್ಳಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲವೂ ಕೂಡ ಸಮಗ್ರವಾಗಿ ಸೇರಿಕೊಂಡು ನಮ್ಮ ಪ್ರಜ್ಞೆಯ ವಿಸ್ತಾರಕ್ಕೆ ಅನುಗುಣವಾಗಿ ಗುರು ಅಂತಕ್ಕಂಥ ಒಂದು ಸ್ವರೂಪವನ್ನ ಅದು ಪಡೆದುಕೊಳ್ತಾ ಇದೆ. ಹಾಗಾಗಿ ಗುರು ಅಂತಕ್ಕಂಥದ್ದನ್ನ ತತ್ವವಾಗಿ ನೋಡೋಣ, ಅದನ್ನ ವ್ಯಕ್ತಿಯಾಗಿ ಸ್ಥಾವರಗೊಳಿಸುವುದು ಬೇಡ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ತಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ಹಂಚಿಕೊಳ್ಳಿ ಅಂತ ಮತ್ತೊಮ್ಮೆ ಮನವಿಯನ್ನ ಮಾಡ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳ ಆಡ್ತಾ ಇದ್ದೇನೆ. ಮುಂದಿನ ಒಂದು ಸ್ಥಳ ವಿಭೂತಿ ಸ್ಥಳ ಅಂತ ಬರ್ತಾ ಇದೆ. ಆ ಸ್ಥಳವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.